ಕೋಲಾರ ಜಿಲ್ಲೆಯಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಪೊಲೀಸರು ರಸ್ತೆಗಿಳಿದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಹೆಲ್ಮೆಟ್ ಧರಿಸದ ವಾಹನ ಸವಾರರ ಬೈಕ್ಗಳಿಗೆ ದಂಡ ವಿಧಿಸುವುದರ ಜೊತೆಗೆ ವಾಹನಗಳನ್ನು ಜಪ್ತಿ ಮಾಡಲಾಗ್ತಾ ಇದೆ. ಹೆಲ್ಮೆಟ್ ಧರಿಸದಿರುವುದು ಸಂಚಾರ ನಿಯಮದ ಉಲ್ಲಂಘನೆಯಾಗಿದೆ. ಕುಟುಂಬದ ಅವಶ್ಯಕತೆಗಳಿಗೆ ಬೈಕ್ ಮುಖ್ಯವಾಗಿದೆ ಎಂದು ನಿಯಮ ಉಲ್ಲಂಘಿಸಿದ್ದ ಕೆಲ ಸವಾರರು ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಪೊಲೀಸರ ಈ ಕಡ್ಡಾಯ ಕ್ರಮವನ್ನು ಸಾರ್ವಜನಿಕರು ಸ್ವಾಗತಿಸಿದ್ದಾರೆ. ಏನಿವತ್ತು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಡಿಸೆಂಬರ್ 1ನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸ್ವಾಗತವನ್ನ ಮಾಡ್ತಾ ಇದೀವಿ. ಆದ್ರೆ ಇವತ್ತೇನು ಹೆಲ್ಮೆಟ್ ಕಡ್ಡಾಯಗೊಳಿಸಿದ ಹಿನ್ನೆಲೆ ಏನಿದೆ, ಸುಮಾರು ಆಕ್ಸಿಡೆಂಟ್ಗಳು ನಡೀತಾ ಇದಾವೆ. ಆಕ್ಸಿಡೆಂಟ್ಗಳನ್ನ ತಡೆ ಹಿಡಿಯುವ ಸಲುವಾಗಿ ಇವತ್ತೇನು ಈ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರದಿಂದ SP ಅವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ದಾರೆ. ಇದನ್ನ ನಾವು ಸ್ವಾಗತಿಸ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ಕೂಡ ಇದನ್ನ ಸಹಕರಿಸಬೇಕಾಗಿ ವಿನಂತಿ. ಏನಿವತ್ತು ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂಭಾಗದಲ್ಲಿ ರಕ್ಷಣಾ ಇಲಾಖೆ ಒಳ್ಳೆಯ ಒಂದು ಕೆಲಸವನ್ನು ಕಾರ್ಯಕ್ರಮ ತಂದಿದ್ದಾರೆ. ಇದಕ್ಕೆ ನಾವು ತುಂಬಾ ಸಹಕಾರ ಕೊಡ್ತಾ ಇದ್ದೀವಿ. ಇವತ್ತು ಮೊನ್ನೆ ಜಿಲ್ಲಾ ರಕ್ಷಣಾಧಿಕಾರಿಗಳ ನಿಖಿಲ್ ಕುಮಾರ್ ಅವರು ಆದೇಶ ಮಾಡಿದ್ರು, ಡಿಸೆಂಬರ್ 1 ಇಂದ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂತೇಳಿ. ತಾವು ಕೂಡ ಹೆಲ್ಮೆಟ್ ಧರಿಸ್ಕೊಳ್ತಾ ಇದೀವಿ. ನಮ್ಮ ಒಂದು ಪ್ರಾಣಕ್ಕೆ ಒಳ್ಳೆಯದಂತ ಭಾವಿಸಿ ಎಲ್ಲರೂ ಹೆಲ್ಮೆಟ್ ಹಾಕ್ಬೇಕು ಅಂತ ನಮ್ಮ ಪೊಲೀಸ್ ಇಲಾಖೆ ಇವತ್ತಿನ ಪ್ರಾರಂಭ ಮಾಡಿದೆ. ಎಲ್ಲರೂ ಇವತ್ತಿನ ಪ್ರಾರಂಭ ಮಾಡಿ ಇದಕ್ಕೂ ನಾವು ಹೆಲ್ಮೆಟ್ ಕಡ್ಡಾಯ ಆಗ್ಬೇಕು. ನಮ್ಮ ರಕ್ಷಣೆ, ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಯಾವುದೇ ಅಪಘಾತ ಆಗೋದಕ್ಕೆ ನಮ್ಗೆ ಒಳ್ಳೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ನಮ್ಮ ಪೊಲೀಸ್ ಇಲಾಖೆಯವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.